ನನಗೆ ಇವತ್ತು ಒಂದು ಕಡೆ ಪಾಟೀಲ್ ಸಾಹೇಬ್ರು ಯಾವ ಪಾಟೀಲ್ ಬಿ ಆರ್ ಪಾಟೀಲ್ ಸಾಹೇಬ್ರು ಅವರು ಧ್ವನಿ ಎತ್ತಿದ್ದಾರೆ. ನೋಡ್ರಿ, ಯಾರೋ ಗ್ರಾಮ ಪಂಚಾಯತಿ ಸದಸ್ಯರು ನನ್ನ ಲೆಟರ್ಗೆ ಕಿಮ್ಮತ್ ಇಲ್ಲ, ಬೇರೆ ಯಾರೋ ಲೆಟರ್ ಕೊಟ್ಟಿದ್ರೆ ಅವ್ರು ರೊಕ್ಕ ಕೊಟ್ಟಿರೋಕ್ಕೋಸ್ಕರ ಅವ್ರ ಮನೆಗಳು ಹಾಕೊಂಡ್ ಬರ್ತಾರೆ, ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದಾರೆ. ಆ ಬೇಲೂರು ಗೋಪಾಲಕೃಷ್ಣ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗ್ತಿದೆ, ನಮ್ಗೆ ತೊಂದರೆ ಆಗ್ತಿದೆ ಅಂತ ವಿಚಾರ ಅವ್ರುಗಳು ಎತ್ತಿ ಹಾಕಿದ್ದಾರೆ. ಅದೇ ರೀತಿ ಎನ್ ವೈ ಗೋಪಾಲಕೃಷ್ಣ ಅವ್ರು ಏನ್ ಹೇಳಿದಾರೆ, ನಮ್ಮ ಊರಿನಲ್ಲಿ ನಾನು ಶಾಸಕರಾದ ನಂತರ ಒಂದು ಬೋರ್ವೆಲ್ ಕೊಡಕ್ ಆಗ್ತಿಲ್ಲ, ಒಂದೊಂದು ಸಣ್ಣ ಕೆಲಸ ಕೂಡ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದಾರೆ. ಇವತ್ತು ರಾಜು ಕಾಗಿಯವ್ರು ಏನ್ ಹೇಳ್ತಾ ಇದಾರೆ, ಎಂತ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾದ ಮೇಲೆ ನಮಗೆ ಯಾವುದೇ ರೀತಿಯಲ್ಲಿ ಕಿಮ್ಮತ್ತಿಲ್ಲ, ಮಂತ್ರಿಗಳು ಯಾರು ಕೈ ಸಿಗ್ತಾ ಇಲ್ಲ, ಮುಖ್ಯಮಂತ್ರಿಗಳು ಯಾರು ಕೈ ಸಿಗ್ತಾ ಇಲ್ಲ, ಯಾರು ಕೂಡ ಇವತ್ತು ಅಸ್ವಸ್ಥ ವ್ಯವಸ್ಥೆಯಲ್ಲಿ ಇದೆ ಅನ್ನಂತ ಮಾತನ್ನು ಕೂಡ ಅವರೇ ಹೇಳ್ತಾ ಇದಾರೆ. ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಒಂದು ಏನು ಮೇಜರ್ ಪಾಯಿಂಟ್ ಏನಾಗ್ತಾ ಇದೆ ಅಂದ್ರೆ, ಇವಾಗ ಇದೊಂದು ಪ್ರೆಸೆಂಟ್ ಟ್ರೆಂಡ್ ಪ್ರಕಾರ ಇವತ್ತು ಅಧಿಕಾರ ಹಸ್ತಾಂತರ. ಇವತ್ತು ಎಂ ಎಲ್ ಎಗಳೆಲ್ಲ ಕೂಡ ಅವರು ಗ್ಯಾರಂಟಿಗಳ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಾರ ಒಂದು ಕಡೆ, ಆದ್ರೆ ಒಂದು ಕಡೆ ಏನಪ್ಪಾ ಇವಾಗ ಪ್ರೆಸೆಂಟ್ ಟ್ರೆಂಡ್ ಏನ್ ನಡೀತಾ ಇದೆ ಅಂದ್ರೆ, ಇಲ್ಲ ನವೆಂಬರ್ದಲ್ಲಿ ಬದಲಾವಣೆ ಆಗ್ತಾ ಇದೆ, ನವೆಂಬರ್ದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತೇಳಿ ಅವ್ರು ಕೆಲವು ಮಂದಿ ಮಾತಾಡ್ತಾ ಇದಾರೆ. ಕೆಲವು ಮಂದಿ ಹೇಳ್ತಾ ಇದಾರೆ ಇಲ್ಲ ದಸರಾ ಆದ್ಮೇಲೆ ಅವ್ರು ಬದಲಾವಣೆ ಆಗ್ತಾರೆ ಅಂತ ಇದ್ದಾರೆ. ನಾನು ಎಲ್ಲೋ ಒಂದು ಕಡೆ ನೋಡಿದಂತ ಟೈಮಲ್ಲಿ ಕುರ್ಜಿಯ ಇವತ್ತು ಕಿತ್ತಾಟ ಏನ್ ನಡೀತಾ ಇದೆನೋ, ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಮುಂಚೆ ಮೈಸೂರು ಕೂಡ ಹೋಗಿದ್ದೆ. ಅಲ್ಲಿ ತನಕ ನವೆಂಬರ್ ತನಕ ಕಾಯಕ್ ಹೋಗ್ಬೇಡ್ರಿ, ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ, ನನಗಿರುವಂತ ಮಾಹಿತಿ ಪ್ರಕಾರ ಏನು ಮೈಸೂರಿನ ದಸರಾ ಉತ್ಸವ ಆಲ್ರೆಡಿ ಏನ್ ಪ್ರಿಪರೇಷನ್ ನಡೀತಾ ಇದೆ, ಈ ದಸರಾ ಉತ್ಸವ ಪ್ರಿಪರೇಷನ್ಗಿಂತ ಮುಂಚೆನೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಅವರು ಅಧಿಕಾರವನ್ನು ಕಳ್ಕೊಂತಾರ ಅನ್ನೋಂಥದ್ದು ಕೂಡ ನಾನು ಇದಕ್ಕಿಂತ ಮುಂಚೆ ಮೈಸೂರಿಗೆ ಹೋದಂತ ಟೈಮಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ. ಅದ್ರ ಪ್ರಕಾರ ಇವತ್ತು ವಾತಾವರಣ ನೋಡ್ತಾ ಇದ್ದೀವಿ. ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಈ ಪರಿಸ್ಥಿತಿ ಏನಿದ್ರೆ, ಇವತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಸಮಯದಲ್ಲಿ ಅಂದ್ರೆ, ದಸರಾ ಉತ್ಸವಕ್ಕಿಂತ ಮುಂಚೆ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅಧಿಕಾರವನ್ನು ಕಳ್ಕೋಬಹುದು ಅನ್ನೋಂಥದ್ದು ಕೂಡ ಕಾಣ್ತಾ ಇದೆ. ನಾವು ಚುನಾವಣೆಗಳು, ಈ ವ್ಯವಸ್ಥೆ, ಈ ಡೆಮೋಕ್ರಸಿ ವ್ಯವಸ್ಥೆಯಲ್ಲಿ ನೋಡಿದಂತ ಟೈಮಲ್ಲಿ ಕೆಲವೊಂದ್ಸರಿ ಅಧ್ಯಯನಗಳು ಮಾಡ್ತಿರ್ತೀವಿ. ಈ ಅಧ್ಯಯನಗಳು ಮಾಡಿದಂತ ಟೈಮಲ್ಲಿ ನಮಗೇನು ಇವತ್ತು ಏನಾಗ್ತಾ ಇದೆ ಅಂದ್ರೆ, ಒಂದು ಕಡೆ ನಮಗೆ ಬಹುಶಃ ಇವರಿಬ್ರು ಕಚ್ಚಾಟದಲ್ಲಿ ಒಂದು ಕಡೆ ಇವತ್ತು ಸಿದ್ದರಾಮಯ್ಯರಂತೂ ನಿಮಗೆ ಗೊತ್ತಿದಲ್ಲ, ಯಾರು ಅವ್ರ ಅಧಿಕಾರಕ್ಕೆ ಅವ್ರಿಗೆ ಬಂದಂತ ಟೈಮಲ್ಲಿ, ಅವ್ರ ಕುರ್ಜಿಗೆ ತೊಂದರೆ ಬಂದಂತ ಟೈಮಲ್ಲಿ ಬೇರೆಯವ್ರಿಗೆ ಅಧಿಕಾರ ಕೊಡಕ್ಕಂತೂ ಒಪ್ಪಲ್ಲ. ಅವರು ಯಾವ ರೀತಿ ಒಬ್ಬ ಮೀನು ಅನ್ನಂಥದ್ದು ನಾವು ನೀರಿಂದ ಹೊರಗಡೆ ಹಾಕಿದ ನಂತರ ಯಾವ ರೀತಿಯಲ್ಲಿ ಮೀನು ಒದ್ದಾಡ್ತದನೋ, ಅಧಿಕಾರವನ್ನು ಕಳ್ಕೊಂಡ್ರೆ ಕೂಡ ಸಿದ್ದರಾಮಯ್ಯ ಪರಿಸ್ಥಿತಿ ಕೂಡ ಹಂಗೆ ಆಗುತ್ತೆ. ಹಂಗಾಗಿ ಇವತ್ತು ಪರಿಸ್ಥಿತಿ ನೋಡಿದಂತ ಟೈಮಲ್ಲಿ ನಾವೆಲ್ಲರೂ ಕೂಡ ಹಿರಿಯರು ಅಧ್ಯಯನ ಮಾಡಿದಂತ ಟೈಮಲ್ಲಿ ಇವತ್ತು ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಸರ್ಕಾರ ಯಾವಾಗ ಬೇಕಾದ್ರೆ ಅವು ಬಿದ್ದೋಗ್ಬೋದು ಅನ್ನೋಂಥ ಪರಿಸ್ಥಿತಿ ಇವತ್ತು ಎಲ್ಲರ ಕಡೆ ಇವತ್ತು ನಡೀತಾ ಇದೆ. ಬಹುಶಃ ಇದೆಲ್ಲ ನಡೆದಂತ ಟೈಮಲ್ಲಿ, ಸರ್ಕಾರ ಬಿದ್ದೋದಂತ ಟೈಮಲ್ಲಿ ಇವತ್ತು ಮಧ್ಯಂತರ ಚುನಾವಣೆ ಬರಲೇಬೇಕಾಗುತ್ತೆ. ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಈ ಸರ್ಕಾರ 100% ಅಧಿಕಾರವನ್ನು ಕಳ್ಕೊಂತೀವಿ ಅಂತೇಳಿ ನಾನು ನೋಡಿದಂತ ಟೈಮಲ್ಲಿ, ಇವತ್ತು ನೋಡ್ತಾ ಇಲ್ಲ, ಅನೇಕ ಬಾರಿ ನಾನು ನೋಡಿದಂತ ಟೈಮಲ್ಲಿ ಕೂಡ, 18ರಲ್ಲಿ ನೋಡಿದಂತ ಟೈಮಲ್ಲಿ ಕೂಡ, ನಾವು 18ರಲ್ಲಿ ನೋಡಿದಂತ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳಿಗೆ ತೊಂದರೆ ಆಗ್ತದೆ ಅನ್ನೋಂತ ಗೊತ್ತಾದ ಮೇಲೆ ಬೇರೆಯವ್ರ ಅಧಿಕಾರಕ್ಕೆ ಬರ್ತಾರನ್ನಂತ ಟೈಮಲ್ಲಿ ಅವರು ಸ್ವತಃ ಅವ್ರ ಪಾರ್ಟಿಯಲ್ಲಿ ಇದ್ದಂತವ್ರೆ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಂತವ್ರೆ, ಅವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷನ ಪಾರ್ಟಿಯನ್ನು, ಅವತ್ತು ಅಧಿಕಾರದಲ್ಲಿದ್ದಂತ ಪಾರ್ಟಿಯನ್ನು ಕಿತ್ತಾಕುವಂತ ಕೆಲಸ ಅವ್ರ ಪಾರ್ಟಿದಲ್ಲಿ ಇದ್ದಂತವ್ರು ಮಾಡಿದ್ರು. ಇವತ್ತು ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನಂತ ಅವರು ಗುಸುಗುಸು ಪ್ರಾರಂಭ ಆದ್ಮೇಲೆ ಇವತ್ತು ಇಷ್ಟೊಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದ್ದಾರೆ. ಖಂಡಿತವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಅಧಿಕಾರ ಎನ್ನಂತ ಸರ್ಕಾರ ಅನ್ನಂತ ಪತನಗೊಳ್ಳುತ್ತದೆ. ಖಂಡಿತವಾಗಿ ಮತ್ತೆ ಪುನಃ ಮಧ್ಯಂತರ ಚುನಾವಣೆ ಬರುವಂತ ಕೆಲಸಗಳು ಆಗುತ್ತೆ. ಅದಕ್ಕೋಸ್ಕರವಾಗಿ ಇವತ್ತು ನೋಡಿದಂತ ಟೈಮಲ್ಲಿ, ಇವತ್ತು ಇದಿಷ್ಟೆಲ್ಲ ನೋಡಿದಂತ ಟೈಮಲ್ಲಿ ಒಂದು ಕಡೆ ನಮ್ಗೆಲ್ಲರಿಗೂ ಇವತ್ತು ಸರ್ಕಾರ ಆದಷ್ಟು ಬೇಗನೆ ಪತನಗೊಳ್ಳುತ್ತೆ. ಇವತ್ತು ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಎಡವಟ್ಟಾಗುತ್ತೆ. ಅಧಿಕಾರವಂತ ಹಸ್ತಾಂತರ ಆಗಲ್ಲ. ಇವತ್ತು ನವೆಂಬರ್ಗೆ ಮುಂದಕ್ಕೆ ಹೋಗಲ್ಲ. ದಸರಾ ಉತ್ಸವ ಒಳಗಡೆನೆ ಅಧಿಕಾರ ಬಿದ್ದೋಗುತ್ತೆ. ಬಹುಶಃ ಅದ್ರ ಮಧ್ಯದಲ್ಲಿ ಕೂಡ ಮಧ್ಯಂತರ ಚುನಾವಣೆ ಬರ್ಬೋದು ಅನ್ನೋಂತ ನಿರೀಕ್ಷೆ ಇವತ್ತು ಈ ನಾಡಿನ ಜನರು ನಾವು ನೋಡ್ತಾ ಇದೀವಿ.